ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಅಪೇಕ್ಷಾ. ಇನ್ನೇನು ಒಂದೇ ವಾರದಲ್ಲಿ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ. ಹೀಗಿರುವಾಗಲೇ ರಕ್ಷಿತಾ ಶೆಟ್ಟಿ ಅವರು ಮಹಾ ಎಡವಟ್ಟೊಂದನ್ನ ಮಾಡ್ಕೊಂಡಿದ್ದಾರೆ. ಸೀಸನ್ನ ಕೊನೆಯ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾಗೆ ಸಖತ್ ಕ್ಲಾಸ್ ತಗೊಂಡಿದ್ದಾರೆ. ಇಷ್ಟು ದಿನ ಹೊರಗಿನ ಪ್ರಪಂಚದಿಂದ ದೂರ ಇದ್ಕೊಂಡು ಒಂದೇ ಮನೆಯಲ್ಲಿ ಫ್ಯಾಮಿಲಿ ಥರ ಕಂಟೆಸ್ಟೆಂಟ್ಗಳಿದ್ರು. ಅದರಲ್ಲೂ ರಕ್ಷಿತಾ ಅಂತೂ ಕೆಲವರನ್ನ ಸ್ಪರ್ಧಿಗಳು ಅಂತಾನೆ ಟ್ರೀಟ್ ಮಾಡಿಲ್ಲ ಅನ್ಸುತ್ತೆ. ಉದಾಹರಣೆಗೆ ಮಲ್ಲಮ್ಮ ಇದ್ದಾಗ ಅಜ್ಜಿ ಅನ್ಕೊಂಡು ಅವ್ರ ಜೊತೆ ಓಡಾಡ್ತಿದ್ರು. ಧ್ರುವಂತ್ ಅವರನ್ನ ಅಣ್ಣ ಅನ್ಕೊಂಡಿದ್ರು. ಈಗ ಜಗಳ ಆಡ್ಕೊಂಡು ದೂರ ಆಗಿದ್ದಾರೆ, ಅದ್ ಬೇರೆ ಪ್ರಶ್ನೆ. ಇನ್ನು ಮಾಳು ಅವರನ್ನ ಕೂಡ ಅಣ್ಣ ಅಂತ ತುಂಬಾ ಹಚ್ಕೊಂಡಿದ್ರು. ಮಾಳು ಎಲಿಮಿನೇಟ್ ಆದ ಸಂದರ್ಭದಲ್ಲಿ ಅತಿ ಹೆಚ್ಚು ದುಃಖ ಆಗಿದ್ದು ಕೂಡ ರಕ್ಷಿತಾಗೆ. ಸೊ ಅವ್ರು ಎಲಿಮಿನೇಟ್ ಆದ ನಂತರ ರಘು ಹಾಗೂ ಗಿಲ್ಲಿ ಜೊತೆ ರಕ್ಷಿತಾ ತುಂಬಾ ಕ್ಲೋಸ್ ಆಗಿ ಇರೋದಕ್ಕೆ ಶುರು ಮಾಡಿದ್ರು. ಬೇರೆ ಯಾರಾದ್ರೂ ರಘು ಅಥವಾ ಗಿಲ್ಲಿ ಜೊತೆ ಕ್ಲೋಸ್ ಆದ್ರೆ ಅವರನ್ನ ಟಾರ್ಗೆಟ್ ಮಾಡೋದೇ ರಕ್ಷಿತಾ ಅವರ ಈ ವಾರದ ಆಟವಾಗಿತ್ತು. ಅದರಂತೆ ನನ್ ರಘು ಅಣ್ಣನ ಹತ್ರ ಹುಡ್ಗಿರ್ ಮಾತಾಡ್ಬೇಡಿ, ಅವ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗತ್ತೆ ಅಂತ ಹೇಳಿ ಮನೆಯವರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇನ್ನು ಕಾವ್ಯ ಅಂತೂ ಮೊದ್ಲಿಂದಾನು ರಕ್ಷಿತಾ ಅವರ ಪ್ರೈಮ್ ಟಾರ್ಗೆಟ್ ಆಗಿದ್ರು. ಸೊ ಈ ವಾರನೂ ಅದು ಕಂಟಿನ್ಯೂ ಆಗಿದೆ. ರಘು ಅಂಡ್ ಗಿಲ್ಲಿ ಜೊತೆ ರಕ್ಷಿತಾ ಮಾತ್ರ ಕ್ಲೋಸ್ ಆಗಿರ್ಬೇಕು, ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕು ಅನ್ನೋದು ಅವರ ಉದ್ದೇಶ ಇರ್ಬೋದು. ಬಟ್ ಇದರಿಂದ ರಘು ಹಾಗೂ ಗಿಲ್ಲಿ ಅವರ ಆಟ ಕೂಡ ಹಾಳಾಗ್ತಿದೆ ಅನ್ನೋದು ರಕ್ಷಿತಾ ಅರಿವಿಗೆ ಬಂದಿಲ್ವೇನೋ, ಅಥವಾ ಅವರಿಬ್ರು ಮನೆಗೆ ಹೋಗ್ಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿ ಅವರ ದಾರಿ ತಪ್ಪಿಸ್ತಿದಾರೋ ಗೊತ್ತಿಲ್ಲ. ಬಟ್ ಫ್ಯಾಮಿಲಿ ರೌಂಡ್ ಆದಾಗಿನಿಂದ ರಕ್ಷಿತಾ ಅವರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಬಂದಿರೋದು ಪಕ್ಕ. ಇನ್ನು ಕಳೆದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಹಾಗೂ ರಕ್ಷಿತಾ ಫ್ರೆಂಡ್ಶಿಪ್ ಬಗ್ಗೆ ಸ್ವಲ್ಪ ಹಾಸ್ಯಾಸ್ಪದವಾಗಿ ಮಾತಾಡಿದ್ರು. ಆ ಕಾನ್ವರ್ಸೇಷನ್ ಅಷ್ಟೊಂದು ಸೀರಿಯಸ್ ಆಗಂತೂ ಇರಲಿಲ್ಲ. ಸೊ ಮೇ ಬಿ ರಕ್ಷಿತಾ ಅವ್ರಿಗನ್ಸಿರುತ್ತೆ ಸುದೀಪ್ ಸರ್ ಏನೂ ಹೇಳಿಲ್ಲ, ಸೊ ಜನರಿಗೆ ನಾನು ಈ ರೀತಿ ಆಡ್ತಿರೋದ್ರಿಂದ ಎಂಟರ್ಟೈನ್ಮೆಂಟ್ ಸಿಗ್ತಿರ್ಬೋದೇನೋ ಅನ್ಕೊಂಡು ಈ ವಾರ ಸ್ವಲ್ಪ ಓವರ್ ಆಗಿನೇ ಪಾಸಿಟಿವ್ನೆಸ್ ತೋರಿಸೋಕೆ ಶುರು ಮಾಡಿದ್ರು ಅನಿಸ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಇವತ್ತಿನ ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಅವರು ಭರ್ಜರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಸಂಬಂಧಗಳನ್ನ ಇಟ್ಕೊಂಡು ಮನೆಯನ್ನ ನರ್ಕ ಮಾಡ್ತಾ ಇದ್ದೀರಾ ಅಂತ ಸುದೀಪ್ ರಕ್ಷಿತಾಗೆ ಸ್ವಲ್ಪ ಸಿಟ್ಟಲ್ಲೇ ಹೇಳಿದ್ದಾರೆ. ಆದರೆ ಇದರಿಂದ ರಕ್ಷಿತಾ ಅಭಿಮಾನಿಗಳು ಸೇರಿದಂತೆ ಬಿಗ್ ಬಾಸ್ ಅನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರು ಕೆರಳಿ ಕೆಂಡವಾಗಿದ್ದಾರೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋ ಕುರಿತು ಭಾರಿ ಚರ್ಚೆ ಕೂಡ ಆಗ್ತಿದೆ. ನಿಮ್ಗೆ ರಕ್ಷಿತಾ ಮಾತ್ರ ಕಾಣಿಸೋದಾ? ಯಾಕೆ ಅವರನ್ನೇ ಪ್ರತಿ ಬಾರಿ ಟಾರ್ಗೆಟ್ ಮಾಡ್ತಿದ್ದೀರಾ? ಬೇರೆ ಸ್ಪರ್ಧಿಗಳೇನು ಚೆನ್ನಾಗಿ ಆಡ್ತಿದ್ದಾರಾ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಅಲ್ಲದೆ ಫಿನಾಲೆ ಹತ್ರ ಬರೋ ಟೈಮಲ್ಲಿ ರಕ್ಷಿತಾ ಈ ರೀತಿ ಎಡವಟ್ ಮಾಡ್ಕೊಂಡಿದ್ದಾರೆ. ಎನಿವೆ, ಸೀಸನ್ 12ರ ಕಟ್ಟ ಕಡೆಯ ಕಿಚ್ಚನ ಪಂಚಾಯಿತಿ ಈ ವಾರ ನಡೆಯಲಿದೆ. ಮುಂದಿನ ವಾರ ಫಿನಾಲೆ ಇರಲಿದ್ದು ಧನುಷ್ ಡೈರೆಕ್ಟ್ ಆಗಿ ಫಿನಾಲೆ ತಲುಪಿದ್ದಾರೆ. ಇನ್ನುಳಿದ ಸದಸ್ಯರು ಅಂದ್ರೆ ಕಾವ್ಯ, ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಗೌಡ, ರಘು, ರಾಶಿಕಾ, ಧ್ರುವಂತ್ ನಾಮಿನೇಟ್ ಆಗಿದ್ದಾರೆ. ಇವರ ಪೈಕಿ ಈ ವಾರ ಮನೆಯಿಂದ ಹೊರ ಹೋಗೋದು ಯಾರು ಅನ್ನೋದು ನಾಳೆ ಗೊತ್ತಾಗುತ್ತೆ. ಹಾಗೆ ಡಬಲ್ ಎಲಿಮಿನೇಷನ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮೂಲಕ ತಿಳಿಸಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.